ನಮಸ್ತೆ. ಇವತ್ತು ನಮ್ಮ ಜೊತೆ ರಾಜಯ್ಯ ಅವರಿದ್ದಾರೆ. ಇವರು ಬಂದು ಕಿಡ್ನಿ ಡಯಾಲಿಸಿಸ್ ಪೇಷಂಟ್. ವಾರಕ್ಕೆ 2 ಸಲ ಇವರು ಡಯಾಲಿಸಿಸ್ ನ ಮಾಡಿಸ್ಕೊಳ್ತಾ ಇದ್ದಾರೆ. ಸರಾಕೇರ್ ಬರೋದಕ್ಕೂ ಮುಂಚೆ 11.43 ಅವ್ರದ್ದು ಕಿಡ್ನಿ ಕ್ರಿಯೇಟಿನ್ ಇತ್ತು. ಇವಾಗ ಎಷ್ಟು ಬದಲಾವಣೆ ಆಗಿದೆ. ಮೊರೋವರ್ ಇವರು ಥೆರಪಿ ಮಾಡಿರೋದು ಜಸ್ಟ್ 10 ಡೇಸ್ ಅಷ್ಟೇನೆ. 10 ಡೇಸ್ ಅಲ್ಲಿ ಅವ್ರಿಗೆ ಏನೆಲ್ಲ ಒಂದು ಬದಲಾವಣೆಗಳಾಯ್ತು ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ಅಪ್ಪ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ರಾಜಯ್ಯ ಅಂತ ಹೇಳಿ. ಎಲ್ಲಿಂದ ಬರ್ತಿದ್ದೀರಾ? ನಾವು ಮತ್ತಿಕೆರೆಯಿಂದ ಬರೋದು. ಹೆಂಗೆ ತಿಳಿತಪ್ಪ ನಿಮ್ಗೆ ಸರಾಕೇರ್? ನಮ್ಗೆ ಹಿಂಗೆ ನಮ್ಮ ಫ್ರೆಂಡ್ಸ್ ಗಳು ಹೇಳಿದ್ರು, ಚೆನ್ನಪ್ಪ ಅಂತ ಹೇಳಿ ಬಂದು ಕರ್ಕೊಂಬಂದ್ರು ಅವ್ರು. ನಿಮಗೆ ಯಾವಾಗ್ಲಿಂದ ಡಯಾಲಿಸಿಸ್ ಪ್ರಾಬ್ಲಮ್ಸ್ ಬಂತು? ಡಯಾಲಿಸಿಸ್ ನನಗೆ ನವೆಂಬರ್ ಇಂದ ಹೋದ ವರ್ಷ ನವೆಂಬರ್ ಇಂದ ಶುರುವಾಯಿತು. ಇದಕ್ಕೂ ಮುಂಚೆ ಏನೊಂದು ಹೆಲ್ತ್ ಇಶ್ಯೂಸ್ ಇತ್ತು? ನನಗೆ ಏನು ಇಶ್ಯೂ ಇರ್ಲಿಲ್ಲ, ಬರೇ ನನಗೆ ಪೈನ್ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದೆ, ಒಂದು ಪ್ರೈವೇಟ್ ಕ್ಲಿನಿಕ್ಗೆ. ಅಲ್ಲಿ ನನಗೆ ಈ ಸೈಡ್ ನರಕ್ಕೆ ಇಂಜೆಕ್ಷನ್ ಕೊಟ್ಟು ಕಿಡ್ನಿ ಇನ್ಸ್ಪೆಕ್ಷನ್ ಆಯ್ತು 2022 ನಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಎಲ್ಲಾ ಆಸ್ಪತ್ರೆ ತೋರಿಸ್ತೆ, ಇಲ್ಲೂ ಗುಣವಾಗ್ಲೂ ಇಲ್ಲ. ಲಾಸ್ಟ್ಗೆ ಕಿಡ್ನಿ ಇನ್ಸ್ಪೆಕ್ಷನ್ ಆಗಿ ಡಯಾಲಿಸಿಸ್ ಆಯ್ತು. ಡಯಾಲಿಸಿಸ್ ಶುರುವಾಯಿತು 25 ನವೆಂಬರ್ ಗೆ ಡಯಾಲಿಸಿಸ್ ಆಯ್ತು. ಡಯಾಲಿಸಿಸ್ ಶುರು ಮಾಡಿದ್ದು ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಇನ್ಫೆಕ್ಷನ್ಸ್ ಆಗಿ ಕಿಡ್ನಿ ಡಯಾಲಿಸಿಸ್ ಆಯ್ತು. ಈಗ ನೀವು ಅದೇ ಆಸ್ಪತ್ರೆಗೆ ಹೋಗಿ ನೀವು ಡಾಕ್ಟರ್ ಏನು ಕೇಳಿದ್ಮೇಲೆ 1 ವಾರ ಮಾತ್ರ ಫ್ರೀ ಕೊಟ್ರು. ಆಮೇಲೆ ನೆಕ್ಸ್ಟ್ ಏನು ನಮಗೇನು ರೆಸ್ಪಾನ್ಸೇ ಮಾಡ್ಲಿಲ್ಲ. ನಾವು ಅವ್ರ ಮೇಲೆ ಏನು ಇದು ಮಾಡ್ಲಿಲ್ಲ. ಯಾಕೆಂದ್ರೆ ಅವ್ರ ಜೀವನ ಹಾಳು ಮಾಡೋದ್ ಬೇಡ, ನಮ್ಗೆ ಆಗ್ಬಿಟ್ಟಿದೆ, ಅವ್ರ ಜೀವನ ಹಾಳು ಮಾಡೋದ್ ಬೇಡ ಅಂತ ಹೇಳಿ ನಾವು ಬೇರೆ ಕಡೆಗೆ ಟ್ರೀಟ್ಮೆಂಟ್ ತಗೊಂಡು. ಅಪ್ಪ ಇವಾಗ ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಆಟೋ ಡ್ರೈವರ್. ಇವಾಗ್ಲೂ ಆಟೋ ಡ್ರೈವರ್. ಓಡಿಸ್ತಾ ಇದ್ದೀರಾ? ಇವಾಗ ಓಡಿಸ್ತಾ ಇಲ್ಲ, ಆಗ್ತಾ ಇಲ್ಲ, ಸುಸ್ತಾಗುತ್ತೆ. ಓಕೆ, ಇವಾಗ 2022 ರಿಂದ 25 ಎಷ್ಟು ಖರ್ಚು ಮಾಡಿರ್ಬೋದಪ್ಪ ನೀವು? ಒಂದು 8-10 ಲಕ್ಷ ಖರ್ಚು ಮಾಡಿದ್ದೀನಿ. 8 ರಿಂದ 10 ಲಕ್ಷ. ಹೌದು. ಸೊ ಇವಾಗ ಅಷ್ಟು ಖರ್ಚು ಮಾಡಿದ್ದೀರಾ, ಖರ್ಚು ಮಾಡುವಾಗ್ಲೂ ಅದು ರಿಸಲ್ಟ್ ಸಿಗ್ತಾ ನಿಮ್ಗೆ? ನಾನು 8-10 ಲಕ್ಷ ಖರ್ಚು ಮಾಡಿದ್ರೆ 5 ಇತ್ತು ನಾನು ಸ್ಟಾರ್ಟಿಂಗ್ ಕ್ರಿಯೇಟಿನ್. ನಾನು ಮೆಡಿಸಿನ್ ಇದೆಲ್ಲ ತಗೊಂಡು ತಿರ್ಗಾ ರಿಪೋರ್ಟ್ ನೋಡಿದ್ರೆ 8 ಆಗಿದ್ದು, 10 ಆಯ್ತು, 11 ಆಯ್ತು, 12 ಆಯ್ತು. 12ಕ್ಕೆ ಬಂದ್ಮೇಲೆ ಅವರು ಇಲ್ಲ ಡಯಾಲಿಸಿಸ್ ಮಾಡ್ಲೇಬೇಕು ಅಂತ ಹೇಳಿ ನವೆಂಬರ್ಗೆ ಡಯಾಲಿಸಿಸ್ ಮಾಡೋದು. ಒಂದು ಮೆಡಿಸಿನ್ ಇಂಥದ್ ಮೆಡಿಸಿನ್ ತಗೊಂಡಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ಮೆಡಿಸಿನ್ ತಗೊಂಡ್ರು ಯಾವತ್ತೂ ಒಂಚೂರು ಕಮ್ಮಿ ಆಗಿಲ್ಲ. ಅಲ್ಲ, ಯಾವ್ದೆಲ್ಲ ನೀವು ಟ್ರೈ ಮಾಡಿರ್ಬೋದು? ಆಯುರ್ವೇದಿಕ್ ಏನಾದ್ರು ಟ್ರೈ ಮಾಡಿ? ಆಯುರ್ವೇದಿಕ್ ಟ್ರೈ ಮಾಡಿದೀನಿ. ಆಯುರ್ವೇದಿಕ್ 3 ತಿಂಗಳು ತಗೊಂಡೆ. ಆಯುರ್ವೇದಿಕ್ ಏನಾಯ್ತು ಅಂದ್ರೆ ನಾನು ತಗೊಂಡು 11.46 ಇತ್ತಲ್ಲ, ಅಷ್ಟೇ ಇತ್ತು. ಹಿಂದಕ್ಕೂ ಹೋಗಿಲ್ಲ, ಮುಂದಕ್ಕೂ ಹೋಗಿಲ್ಲ, ಅಷ್ಟ್ರಾಗೆ ಸ್ಟಾಪ್ ಆಗೋಗಿತ್ತು. ಆಮೇಲೆ ಲಾಸ್ಟ್ಗೆ ಬ್ಲೀಚಿಂಗ್ ಪ್ರಾಬ್ಲಮ್ ಆಗಿ ಹೋಗಿ ನಾನು ಸುಸ್ತಾಗಿ ಮಲಕೊಂಬಿಟ್ಟೆ. ಇವಾಗ ನೀವು ವಾರಕ್ಕೆ 2 ಸಲ ಡಯಾಲಿಸಿಸ್ ಹೋಗ್ತಾ ಇದೀರಲ್ವಾ? ಸೊ ಡಯಾಲಿಸಿಸ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಡೆಮೋ ಐತೆ, ತೋರಿಸು ಅಂದ್ರೆ ತೋರಿಸ್ತೀನಿ. ಫೋನ್ ಆಗಿ ಇದೆ, ತೋರಿಸ್ಲಾ? ಹೌದು. ಅದ್ರ ನನಗೆ 4 ಅವರ್ ಹಾಕ್ತಾರೆ. 4 ಅವರ್ ಅಂದ್ರೆ ಒಂದು ಜೀವ ಹೋಗಿ ಜೀವ ಬರ್ತಾ ಇರ್ತೈತಿ, ಅಷ್ಟು ಹಿಂಸೆ. ನಮ್ಮ ಇಡೀ ಬಾಡಿ ಇರೋ ಬ್ಲಡ್ ನ ಆಚೆ ತೆಗೆದು ತಿರ್ಗಾ ರಿಟರ್ನ್ ನಮ್ಗೆ ಹಾಕುತ್ತೆ. ಅದರಿಂದ 4 ಅವರ್ ಈ ಹಿಂಸೆ ಯಾರಿಗೂ ಬೇಡ, ಅಷ್ಟು ಹಿಂಸೆ ಆಗುತ್ತೆ. ನಮ್ಮ ಇಡೀ ಏನಿದೆ, ಕೈ ಕಾಲು ನೋವು, ಜ್ವರ ಎಲ್ಲ ಬರ್ತೈತಿ. ಜ್ವರ ಚಳಿ ಬಂದ್ರಂತೂ ತಡೆಯಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಬರುತ್ತೆ. ಇವಾಗ ನೀವು ಡಯಾಲಿಸಿಸ್ ಹೋದಾಗ ಅಲ್ಲೂ ತುಂಬಾ ಜನನ ನೀವು ನೋಡಿರ್ತೀರಾ, ಭೇಟಿ ಆಗಿರ್ತೀರಾ. ಇವಾಗ ನಿಮಗೆ ಬಂದು ಇಂಜೆಕ್ಷನ್ಸ್ ಕೊಟ್ಟು ಇನ್ಫೆಕ್ಷನ್ಸ್ ಆಗಿರೋದು, ಅವಾಗ ಅಲ್ಲಿಗೆ ಬರೋರಿಗೆ ಏನಕ್ಕೋಸ್ಕರ ಡಯಾಲಿಸಿಸ್ ಗೆ? ಶುಗರ್ ಬಿ.ಪಿ ಹೈ ಆಗಿ ಡಾಕ್ಟರ್ ಕೊಟ್ರ ಮೆಡಿಸಿನ್ ಇಂದ ಜಾಸ್ತಿ ಆಗಿ ಆ ತರ ಆಗಿ ಅರ್ಧ ಜನ ಬರ್ತಾ ಇದಾರೆ. ಇವಾಗ ನಾನ್ ಕೇಳೋದು ಏನಪ್ಪಾ ಕ್ವಶನ್ಸ್ ಅಂತ ಅಂದ್ರೆ, ಈಗ ಡಾಕ್ಟರ್ ಹತ್ರ ನಾವು ಹೋಗ್ತಾ ಇದೀವಿ, ಮೆಡಿಸಿನ್ಸ್ ಗಳನ್ನೂ ಕೂಡ ತಗೊಳ್ತಾ ಇದೀವಿ, ಆದ್ರೂ ಕೂಡ ಡಾಕ್ಟರ್ ಏನಕ್ಕೋಸ್ಕರ ಡಯಾಲಿಸಿಸ್ ನ ತಪ್ಪಿಸ್ತಾ ಇಲ್ಲ? ಅವ್ರ ಮಾತ್ರೆ ಏನಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ತಾ ಇಲ್ಲ? ಅದು ಅವ್ರ ಹತ್ರ ಮಾತ್ರೆ ತಗೊಂಡ್ರು ನಮ್ದೇನು 1 ರೂಪಾಯಿದು ಕಮ್ಮಿ ಆಗ್ತಾ ಇರಲ್ಲ. ಹೇಳ್ತಾರೆ ಈ ಮಾತ್ರೆ ತಗೊಳ್ಳೇಬೇಕು ಅಂತಾರೆ, ಅದು ತಗೊಂಡ್ರು ಅದು ಅಷ್ಟೇ ಇರ್ತದೆ. ಕ್ರಿಯೇಟಿನ್ ಕಮ್ಮಿನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಮಾತ್ರೆ ತಗೊಳ್ಳಿಲ್ಲ ಅಂತ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಮಾತ್ರೆ ತಗೊಂಡ್ರೆ ಕಂಟ್ರೋಲ್ ಆಗಿರುತ್ತೆ ಅಷ್ಟೇ, ಕಮ್ಮಿ ಅಂತೂ ಆಗೋದಿಲ್ಲ. ನೀವು ಸರಾಕೇರಿಗೆ ಬಂದು ಎಷ್ಟು ದಿನ ಆಯ್ತು? ನಾ ಸಲಾಕೆ ಬಂದು 10 ದಿವಸ ಆಯ್ತು. 10 ದಿನ ಆಯ್ತು. ಈ 10 ದಿನದಲ್ಲಿ ಏನೆಲ್ಲ ಥೆರಪಿಯನ್ನ ಮಾಡಿದೀರಾ ನೀವು? ನಾನು ಬೆಡ್ ಒಂದೇ ತಗೊಳ್ತಾ ಇರೋದು. ಬೆಡ್ ತಗೊಳ್ತಾ ಇದ್ದೇನೆ, ನನಗೆ ಬೇರೆ ಯಾವ್ದು ಕೊಡ್ತಾ ಇಲ್ಲ. ಯಾಕೆಂದ್ರೆ ನನಗೆ ಆಗ್ತಾ ಇಲ್ಲ. ನನಗೆ ಇಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಅದರಿಂದ ನನಗೆ ಯಾವ್ದು ಕೊಡಲ್ಲ, ಬೆಡ್ ಮಾತ್ರ ಕೊಡ್ತಾ ಇದ್ದಾರೆ. ನನಗೆ ಈ ಸೊಂಟ ನೋವಿತ್ತು. ಸೊಂಟ ನೋವು ಅಂದ್ರೆ ಡಯಾಲಿಸಿಸ್ ಹೋಗಿ ಬಂದ್ರೆ 1 ದಿವಸ ರೆಸ್ಟ್ ತಗೊಬೇಕಾಗಿತ್ತು. ಈ ಸಲಾಕೆ ಬಂದ್ಮೇಲೆ 1 ದಿವಸನೂ ಸೊಂಟ ನೋವು ಅನ್ನೋದೇ ಇಲ್ಲ. ಕಾಲ್ ನೋವು ಇತ್ತು, ಪಾದ ನೋವಿತ್ತು, ಯಾವ್ದೋ ನೋವಿಲ್ಲ. ಮತ್ತೆ ಈಗ ಆರಾಮಾಗಿದ್ದೀನಿ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಆರಾಮಾಗಿ, ಇವಾಗ ಸ್ವಲ್ಪ ಗಾಡಿ ಓಡ್ಸಂಗಿದ್ದೀನಿ, ಪರವಾಗಿಲ್ಲ. ಆರಾಮಾಗಿ ಆಗ್ತಾ ಇದ್ದಾರೆ. 10 ಡೇಸ್ ಥೆರಪಿ ಮಾಡಿ ಹೌದೌದು
ಸ್ಪೈನಲ್ ಪ್ರಾಬ್ಲಮ್, ಇವಾಗ ಸೊಂಟ ನೋವಾಗ್ತಾ ಇತ್ತು, ಒಂದು ದಿನ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೇಕಾಗಿತ್ತು, ಹೌದು, ಹೌದು. ಎಲ್ಲ ನೋವು ಕಡಿಮೆ ಆಗಿದೆ. ಓಕೆಪ್ಪ, ಇವಾಗ ನಿಮಗೆ 10 days ಗೆನೆ ಆಲ್ಮೋಸ್ಟ್ 2% ನಿಮ್ಗೆ ಡಯಾಲಿಸಿಸ್ ಕ್ರಿಯೇಟಿನ್, ಕಿಡ್ನಿ ಕ್ರಿಯೇಟಿನ್ ಬಂದು ಕಡಿಮೆ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು 2002 ನಾಗ ಮಾಡಿದಾಗ 2 ಇತ್ತು ಕ್ರಿಯೇಟಿನ್. ಆಸ್ಪತ್ರೆಗೆ ಹೋದಾಗ 2ರಿಂದ 4 ಆಯ್ತು, 4ರಿಂದ 5 ಆಯ್ತು, 5ರಿಂದ 7 ಆಯ್ತು, 7ರಿಂದ 11, 12 ಆಗೋಯ್ತು. 12 ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡ್ರು ₹1 ಗುಣವಾಗಿರ್ಲಿಲ್ಲ. ನಾನು ಇಲ್ಲಿ ಬರ್ಬೇಕಾದ್ರೆ 11.46 ಇತ್ತು ಕ್ರಿಯೇಟಿನ್. ಇಲ್ಲಿ ಬಂದು 15 ದಿವಸ ನಾನು ಸರಾಕಿಯಲ್ಲಿ ನೀರ್ ಕುಡ್ದೆ, ಮತ್ತೆ ಎಕ್ಸರ್ಸೈಸ್ ಮಾಡಿದೆ, ಎಲ್ಲಾ ಮಾಡಿದ್ಕೆ ಇವಾಗ 9.24 ಆಗಿದೆ ಬರೀ 10 ದಿವಸಕ್ಕೆ. ಜಸ್ಟ್ 10 days ಗೆನೆ ಇವ್ರದ್ದು ಕಿಡ್ನಿ ಕ್ರಿಯೇಟಿನ್ ಕಡಿಮೆ ಆಗಿದೆ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಪ್ಪ ಸಲಾಕಿರ್ಗೋಸ್ಕರ? ಸಲಾಕೆ ತುಂಬಾ ಒಳ್ಳೇದಾಗ್ತಾ ಇದೆ, ತುಂಬಾ ಒಳ್ಳೇದಾಗ್ತಾ ಇದೆ. ನಮ್ಮಂತ ಪೇಷಂಟ್ಗಳಿಗೆ ಭಾರಿ ಚೆನ್ನಾಗಿದೆ. ಮತ್ತೆ ಕಿಡ್ನಿ ಪೇಷಂಟ್ ಅಂತಲ್ಲ, ಯಾವ್ದೇ ಪೇಷಂಟ್ ಬಂದ್ರು 1 ತಿಂಗಳು 1-2 ತಿಂಗಳಿಗೆ ನಿಮ್ಗೆ ರಿಸಲ್ಟ್ ಪಕ್ಕಾ ಗೊತ್ತಾಗುತ್ತೆ. ಕಾಯ್ಬೇಕು ಅಷ್ಟೇ. ಆದ್ರೆ ಮಾತ್ರೆ ಯಾವ್ದು ತಗೊಳಂಗಿಲ್ಲ. ಇಲ್ಲಿ ಆರಾಮಾಗಿ ಸಲಾಕೆ ಬಂದು ಅವ್ರು ಹೇಳಿದ್ದೆ ಕೇಳ್ಕೊಂಡಿದ್ರೆ ಸಾಕು, ಅಷ್ಟೇ ನಮ್ಗೆ ಆರಾಮಾಗಿ ಇರ್ಬೋದು, ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗದಿರ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬಹುದು. ಅದೇ ತರನೇ ಇದು ಕಿಡ್ನಿ ಯೂರಿಕ್ ಆಸಿಡ್ ಬಂದ್ಬಿಟ್ಟು ಅದನ್ನು ಕೂಡ ಏನಾಗಿದೆ, ಕಡಿಮೆ ಆಗಿದೆ. ಹೌದು, ಕಮ್ಮಿ ಆಗಿದೆ. ಯೂರಿಕ್ ಆಸಿಡ್ ಕೂಡ ಕಡಿಮೆ ಆಗಿದೆ. ಇವಾಗ ನಿಮಗೆ ಹೋಪ್ ಇದೆಯಾ ನನ್ ಡಯಾಲಿಸಿಸ್ ಕ್ಯಾನ್ಸಲ್ ಆಗಬಹುದು ಅಂತ ಹೇಳಿ? ನನಗೆ ಡಯಾಲಿಸಿಸ್ ಆಗ್ಬೋದು ಅಂತ, ಯಾಕೆಂದ್ರೆ ಡಾಕ್ಟರ್ ನನಗೆ 11.46 ಇದ್ದಾಗ 3 ಸರಿ ಮಾಡ್ಬೇಕು ಅಂತ ಹೇಳಿದ್ರು. ಪರ್ ಡೇ 1 ವೀಕ್ 3 ಸರಿ ಮಾಡ್ಬೇಕು ಅಂತ ಹೇಳಿದ್ರು. ಈಗ ಇಲ್ಲಿ ಬಂದ್ಮೇಲೆ ಮೊನ್ನೆ ಕೇಳಿದ್ಕೆ ಇಲ್ಲ, ಈಗ ಸದ್ಯಕ್ಕೆ 9 ಐತೆ, ಅದರಿಂದ 2 ಸಾಕು ಅಂತ ಹೇಳಿದ್ದಾರೆ. ಇನ್ನೂ ಏನಾರ ಕಮ್ಮಿ ಆಯ್ತು ಅಂದ್ರೆ 4, 3 ಬಂದ್ರೆ 1 ಬರ್ಬೋದು. 1 ಬಂದ್ರೆ ಸಾಕು, ಅಷ್ಟ್ರಾಗೆ ಜೀವನ ನಡ್ಕೊಂಡು ಹೋಗ್ಬೋದು. ಇವಾಗ ಡಾಕ್ಟರ್ ಈ ಒಂದು ರಿಪೋರ್ಟ್ ನೋಡಿ ಏನ್ ಕೇಳಿದ್ರು ನಿಮ್ಮ ಹತ್ರ? ಯಾವ ತರ ಈ ತರ ಕಮ್ಮಿ ಮಾಡಿದ್ರಿ ಅಂತ ಕೇಳಿದ್ರು. ಡಾಕ್ಟರ್ ಹತ್ರ ಕೇಳಿದ್ರು, ಯಾವ ತರ ಈ ತರ ಕಮ್ಮಿ ಮಾಡಿದ್ರಿ? ನಾವು ಫುಡ್ ಕಂಟ್ರೋಲ್ ಮಾಡ್ತೇವೆ, ಸಲಾಕೆ ಹೋಗಿದೀವಿ ಅಂತ ಹೇಳಿಲ್ಲ ಅವ್ರಿಗೆ. ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಹೇಳ್ತಾರೆ, ಅದಕ್ಕೋಸ್ಕರ ನಾವು ಫುಡ್ ಆಗಿ ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಹೇಳಿದ್ವಿ. ಅವ್ರ ಹತ್ರ ಹೇಳಿದ್ದೀರಿ. ಸೊ ಈಗ ತುಂಬಾ ಜನ ಕಿಡ್ನಿ ಪ್ರಾಬ್ಲಮ್ ಇಂದ ಸಫರ್ ಪಡ್ತಾ ಇದ್ದಾರೆ. ಎಷ್ಟೊಂದ್ ಜನ ಕಿಡ್ನಿ ಡಯಾಲಿಸಿಸ್ ಇದು ನಮ್ಗೆ ಲೈಫ್ ಟೈಮ್ ಇದೇ ಇರುತ್ತೆ, ಇದೇ ಜೀವನ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಟಿಪ್ಸ್ ಹೇಳ್ತೀರಾ ಅಂತ ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬಂದ್ರೆ ಡಯಾಲಿಸಿಸ್ ಸ್ವಲ್ಪ ಕಮ್ಮಿ ಆಗ್ಬಹುದು ಅಂತ ನಮ್ಗೆ. ಯಾಕೆಂದ್ರೆ 11ರಿಂದ 9 10 ದಿವಸದಾಗ ಆಗಿದೆ ಅಂದ್ರೆ ಒಂದು ವರ್ಷದೊಳಗೆ ನಮ್ಗೆ ಒಂದು 2-3 ಬಂದ್ರೆ ಬಾರಿ. 1 ವರ್ಷ ಆಗ್ಲಿ ಪರವಾಗಿಲ್ಲ, 1 ವರ್ಷದೊಳಗೆ ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಡೋ ಬದಲು ಇಲ್ಲಿ 2 ಅವರ್ ಅಷ್ಟೇ ಟೈಮ್ ಪಾಸ್ ಮಾಡೋದು. 2 ಅವರ್ ಬಂದು ನಾವಿಲ್ಲಿ ಕಿಡ್ನಿಗೆ ಎಲ್ಲದಕ್ಕೂ ನಾವು ಬೆನಿಫಿಟ್ ತಗೊಬಹುದು. ಹೌದು, 1 ವರ್ಷ ಮಾಡಿದ್ರೆ ನಮ್ಗೆ ಕ್ರಿಯೇಟಿನ್ ಕಮ್ಮಿ ಆಗ್ಬಹುದು ಅನ್ಸುತ್ತೆ. ಇದರಲ್ಲಿ ಯಾವ್ದಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ತರ ನಿಮ್ಗೆ ಏನಾದ್ರು? ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಆರಾಮಾಗಿದ್ದೀವಿ. ನಮ್ಗೆ ಯಾವ ನೋವು ಏನು ಇಲ್ಲ. 1 ದಿವಸ ರೆಸ್ಟ್ ತಗೊಳೋದು, 1 ಗಂಟೆನೂ ರೆಸ್ಟ್ ತಗೊಳೋದಾಗ ಆರಾಮಾಗಿ ಓಡಾಡ್ತಾ ಇದೀವಿ. ಸೊ ಜೋರಾಗಿ ಚಪ್ಪಾಳೆ ಇವ್ರಿಗೋಸ್ಕರ.